ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಆರೋಪ ಪ್ರಕರಣ ಏನಿದೆ, ಸಚಿವ ನಾಗೇಂದ್ರ ವಿರುದ್ಧ ಬಿಜೆಪಿಯ ಹೋರಾಟ ಹಾಗೇನೆ ಮುಂದುವರೆದಿದೆ. ಸಚಿವ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಹೋರಾಟ ಮುಂದುವರೆದಿದೆ. ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಇವತ್ತು ಕಾಲ್ನಡಿಗೆ ಜಾಥಾಗೆ ಮುಂದೆ ಹೋಗ್ತಿದ್ದಾರೆ. ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ 11:30ಕ್ಕೆ ಪ್ರತಿಭಟನೆ ನಡೆಯುತ್ತೆ. ಈ ಪ್ರತಿಭಟನೆಯ ಮೂಲಕ ನಾಗೇಂದ್ರ ಅವರು ತಲೆದಂಡ ತೆರಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ವಿಧಾನಸೌಧದಿಂದ ರಾಜಭವನದವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಲಾಗುತ್ತೆ. ಬಳಿಕ ರಾಜ್ಯಪಾಲರಿಗೆ ದೂರು ನೀಡೋದಕ್ಕೆ ಬಿಜೆಪಿ ನಿಯೋಗ ಪ್ಲಾನ್ ಮಾಡಿಕೊಂಡಿದೆ. ಸಚಿವ ನಾಗೇಂದ್ರ ವಿರುದ್ಧ ಬಿಜೆಪಿಯ ಹೋರಾಟ ಏನಿದೆ ಮುಂದುವರಿತಾ ಇದೆ. ಕಾಲ್ನಡಿಗೆಯ ಮೂಲಕ ರಾಜ್ಯಪಾಲರಿಗೆ ಪತ್ರವನ್ನ ಸಲ್ಲಿಕೆ ಮಾಡೋದಕ್ಕೆ ಅಂತ ಅಂದ್ರೆ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ 11:30ಕ್ಕೆ ಪ್ರತಿಭಟನೆ ನಡೆಯುತ್ತೆ. ಆ ಕಾಲ್ನಡಿಗೆ ಜಾಥಾ ರಾಜಭವನದವರೆಗೂ ಕೂಡ ತೆರಳುತ್ತೆ. ಅಲ್ಲಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅಂತ ಮನವಿ ಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. ಈಗಾಗಲೇ ಬಿಜೆಪಿಗರು ಒತ್ತಾಯ ಮಾಡಿದ್ರು, ಜೂನ್ 6ರ ಒಳಗೆ ತಲೆದಂಡ ತೆರಬೇಕು ನಾಗೇಂದ್ರ. ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಮೇಲೆ ಇರುವಂತಹ ಆರೋಪ ನಿಜ ಅಂತ ಅವರು ಪದೇ ಪದೇ ಕೂಡ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ರು. ಈಗ ಕಾಲ್ನಡಿಗೆ ಜಾಥಾವನ್ನ ಕೂಡ ಕೈಗೊಳ್ತಾ ಇದ್ದಾರೆ. ಅದು ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥದ್ದು. ಈ ಕಾಲ್ನಡಿಗೆಯ ಮೂಲಕ ರಾಜ್ಯಪಾಲರನ್ನ ಭೇಟಿಯಾಗಿ ರಾಜ್ಯಪಾಲರಿಗೆ ಮನವಿ ಪತ್ರವನ್ನ ಕೊಡಲಿದ್ದಾರೆ. ಸಚಿವ ನಾಗೇಂದ್ರ ಅವರ ತಲೆದಂಡ ಆಗಬೇಕು ಅಂತ. ಈ ಬಹುಕೋಟಿ ಹಗರಣ ಏನಿದೆ, 187 ಕೋಟಿಯಲ್ಲಿ 89 ಕೋಟಿ ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫರ್ ಆಯಿತು ಅನ್ನುವಂಥ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಅಂದರೆ ಯೂನಿಯನ್ ಬ್ಯಾಂಕ್ ಕೂಡ ಈಗಾಗಲೇ CBI ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿದೆ. ಆ ದೂರನ್ನ ಆಧಾರವಾಗಿಟ್ಕೊಂಡು ಸಚಿವ ನಾಗೇಂದ್ರ ವಿರುದ್ಧ FIR ಕೂಡ ದಾಖಲಾಗಿದೆ. ನಾಗೇಂದ್ರ ಅವರ ನಿವಾಸದ ಮೇಲೆ CBI ಅಧಿಕಾರಿಗಳು ಯಾವಾಗ ಬೇಕಿದ್ರೂ ದಾಳಿ ಮಾಡಬಹುದು, ಯಾವಾಗ ಬೇಕಿದ್ರೂ ವಶಕ್ಕೆ ಪಡ್ಕೊಳ್ಬಹುದು ಅನ್ನುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಾಗೇಂದ್ರ ಅವರ ತಲೆ ಮೇಲೆ ಈಗಾಗಲೇ ತೂಗುಗತ್ತಿ ನೇತಾಡ್ತಾ ಇದೆ. ಇದರ ಮಧ್ಯದಲ್ಲೇ ಬಿಜೆಪಿಯ ಹೋರಾಟ ಕೂಡ ಮುಂದುವರಿತಾ ಇದೆ. ರಾಜಭವನದವರೆಗೂ ಕೂಡ ಕಾಲ್ನಡಿಗೆಯ ಮೂಲಕ ತೆರಳಿ ರಾಜಭವನದಲ್ಲಿ ರಾಜ್ಯಪಾಲರಿಗೆ ಪತ್ರವನ್ನ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಂದ್ರೆ ಸಚಿವ ನಾಗೇಂದ್ರ ಅವರ ತಲೆದಂಡ ಆಗಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ. ಈಗಾಗಲೇ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಸಚಿವ ನಾಗೇಂದ್ರ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಚಂದ್ರಶೇಖರ್ ಅವರ ಡೆತ್ ನೋಟ್ನಲ್ಲಿ ಕೆಲ ಅಧಿಕಾರಿಗಳ ಹೆಸರನ್ನ ಮೆನ್ಷನ್ ಮಾಡಲಾಗಿತ್ತು. ಅದರ ಜೊತೆಗೆ ನಾಗೇಂದ್ರ ಅವರು ಮೌಖಿಕವಾಗಿ ಆದೇಶವನ್ನ ಕೊಟ್ಟಿದ್ರು ಅನ್ನುವಂಥ ಆ ಒಂದು ಲೈನ್ ಏನಿದೆ, ಆ ಒಂದು ಸೆಂಟೆನ್ಸ್ ಏನಿದೆ, ಅದರಿಂದಾಗಿ ಈಗ ನಾಗೇಂದ್ರ ಅವರಿಗೆ ಕುತ್ತು ಬಂದಿರುವಂಥದ್ದು. ಇಲ್ಲಿವರೆಗೂ ಕೂಡ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು, ನನ್ನ ಅಧಿಕಾರದ ಅವಧಿಯಲ್ಲಿ ಒಂದೇ ₹1 ಕೂಡ ಭ್ರಷ್ಟಾಚಾರ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತ. ಹಾಗಾಗಿ ಈಗ ಬಿಜೆಪಿ ನಾಯಕರು ಒತ್ತಾಯಿಸ್ತಾ ಇದ್ದಾರೆ, ನಿಮ್ಮ ಅಧಿಕಾರದ ಅವಧಿಯಲ್ಲಿ ನಿಮ್ಮ ಸಂಪುಟದಲ್ಲಿರುವಂಥ ಸಚಿವರೇ ಹಗರಣದಲ್ಲಿದ್ದಾರೆ, ಒಬ್ಬರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸೂಸೈಡ್ ಮಾಡ್ಕೊಂಡಿರುವಂಥವ್ರು ಡೆತ್ ನೋಟ್ನಲ್ಲಿ ಸಚಿವರ ಹೆಸರನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಹೀಗಾಗಿ ಅವರ ತಲೆದಂಡ ಆಗಲೇಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ನಡೀತಾ ಇರುವಂಥ ಕಾಲ್ನಡಿಗೆಯ ಹೋರಾಟ ಏನಿದೆ, ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥದ್ದು. ರಾಜಭವನದವರೆಗೂ ಕೂಡ ಕಾಲ್ನಡಿಗೆ ಮೂಲಕ ತೆರಳಿ ರಾಜ್ಯಪಾಲರಿಗೆ ಸಚಿವ ನಾಗೇಂದ್ರ ಅವರನ್ನ ಸಚಿವ ಸಂಪುಟದಿಂದ ಹೊರಗೆ ಹಾಕಬೇಕು, ರಾಜೀನಾಮೆಯನ್ನ ಕೊಡಬೇಕು ಅವರು ಅಂತ ಒತ್ತಾಯಿಸಲಿದ್ದಾರೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಸಿಎಂ ಸಿದ್ದರಾಮಯ್ಯನವರು, DCM DK ಶಿವಕುಮಾರ್ ಅವರು, ಗೃಹ ಸಚಿವ G ಪರಮೇಶ್ವರ್ ಅವರು ಕೂಡ ಚರ್ಚೆಯನ್ನ ಮಾಡಿದ್ದಾರಂತೆ. ಸತತ 2 ಗಂಟೆಗಳ ಕಾಲ ಸಿದ್ದರಾಮಯ್ಯನವರು ನಾಗೇಂದ್ರ ಅವರ ಜೊತೆಗೆ ಕೂಡ ಸಚಿವ ನಾಗೇಂದ್ರ ಅವರ ಜೊತೆಗೆ ಚರ್ಚೆಯನ್ನ ಮಾಡಿದ್ದಾರಂತೆ. ಅಂದ್ರೆ ಅವರು ರಾಜೀನಾಮೆ ನೀಡದೇ ಇದ್ರೆ ರಾಜ್ಯ ಸರ್ಕಾರಕ್ಕೆ ಅಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಏನೆಲ್ಲ ಡ್ಯಾಮೇಜ್ ಆಗ್ಬಹುದು, ರಾಜೀನಾಮೆ ಕೊಟ್ರೆ ಏನಾಗಬಹುದು, ಅದೆಲ್ಲದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರಂತೆ. ಹೀಗಾಗಿ ಇವತ್ತಿನ ಡೆವಲಪ್ಮೆಂಟ್ಸ್ ಏನಾಗುತ್ತೆ ಅನ್ನೋದನ್ನ ನೋಡಬೇಕು.